ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ಏನು ವಿಷಯ ಅಂದ್ರೆ ಈಗ ನೀವು ಯೂಟ್ಯೂಬ್‌ನಲ್ಲಿ ಹೊಸದಾಗಿ ಯಾರ್ಯಾರು ಬರ್ತಿರೋ ಸ್ಟೂಡೆಂಟ್ ಅಥವಾ ಇನ್ನಿತರ ಜನರು ಬರ್ತಿರೋ ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಭಾರತ ಸರ್ಕಾರ ಕೂಡ ಅದಕ್ಕೆ ಒಂದು ಒತ್ತಾಯವನ್ನ ಮಾಡ್ತಾ ಇದೆ. ಏನು ಒತ್ತಾಯ ಅಂದ್ರೆ ಭಾರತದ GDPಯನ್ನ ಬೆಳೆಸಬೇಕು. ಹಾಗೆ ಹೊರದೇಶದಂತ ಇರುವಂತಹ ಹಣವನ್ನ ನಾವು ಯೂಟ್ಯೂಬ್ ಮುಖಾಂತರ ಭಾರತಕ್ಕೆ ತಗೊಂಡು ಬರ್ತಾ ಇದ್ದೀವಿ. ದುಬೈನ ಒಂದು ಡಾಲರ್ ಆಗಲಿ ಅಥವಾ US ನ ಡಾಲರ್ ಆಗಲಿ ಅದನ್ನ ನಾವು ಭಾರತಕ್ಕೆ ತರ್ತಾ ಇದ್ದೀವಿ. ಹೇಗೆ ತರ್ತಾ ಇದ್ದೀವಿ ಅಂದ್ರೆ ನಾವು ಯೂಟ್ಯೂಬ್‌ನಲ್ಲಿ ಅಥವಾ ಇನ್ನಿತರ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾವೆ. ಅವು ಎಲ್ಲವೂ ಕೂಡ ಹೊರದೇಶಕ್ಕೆ ಸಂಬಂಧಪಟ್ಟಂತ ಆ ಒಂದು ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಅಲ್ಲಿಯ ಹಣ ನಮ್ಮ ಭಾರತಕ್ಕೆ ಕನ್ವರ್ಟ್ ಆಗ್ತಾ ಇದೆ. ಈ ಮುಖಾಂತರ ನಾವು ಡಾಲರ್ ಹಣವನ್ನ ಭಾರತಕ್ಕೆ ತರ್ತಾ ಇದ್ದೀವಿ. ಈ ಮುಖಾಂತರ ಭಾರತದ ಎಕನಾಮಿಕ್ ಕೂಡ ಸ್ಟ್ರಾಂಗ್ ಆಗುವ ಹಂತದಲ್ಲಿ ಇದೆ. ಇದಕ್ಕೆ ಗೌರ್ಮೆಂಟ್ ಕೂಡ ಈಗ ಒಂದು ಪ್ರೋತ್ಸಾಹವನ್ನ ನೀಡ್ತಾ ಇದೆ. ಯಾಕೆ ಪ್ರೋತ್ಸಾಹವನ್ನ ನೀಡ್ತಾ ಇದೆ ಅಂದ್ರೆ ಈಗ ಈ ಗೌರ್ಮೆಂಟ್ ದಿನ ಅಂದ್ರೂ ಎಷ್ಟು ಒಂದು ಉದ್ಯೋಗವನ್ನ ಕೊಡ್ಬೋದು? ಹಾಗೆ ಎಲ್ಲರಿಗೂ ಉದ್ಯೋಗ ಕೊಡೋಕೆ ಗೌರ್ಮೆಂಟಿಂದನೂ ಮುಂದೆನೂ ಸಾಧ್ಯ ಇಲ್ಲ. ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಏನ್ ಮಾಡಿದೆ, ಇವತ್ತು ಸೋಷಿಯಲ್ ಮೀಡಿಯಾ ಪಾಪ್ಯುಲರ್ ಆಗಿದೆ. ಜನ ಅದನ್ನ ನೋಡ್ತಾ ಇದ್ದಾರೆ. ಹೊರಗಡೆ ದೇಶದಲ್ಲಿರುವಂತಹ ಹಣ ಡಾಲರ್ಸ್ ಕನ್ವರ್ಟ್ ಆಗಿ ರೂಪಿಗೆ ಬರ್ತಾ ಇದೆ. ಅಂದ್ರೆ ಭಾರತದ ಒಂದು ಆರ್ಥಿಕ ಗಟ್ಟಿ ಆಗ್ತಾ ಇದೆ. ಭಾರತದ ಬಡ ಜನರು ಅಂದ್ರೆ ನಾವು, ನೀವು ಎಲ್ರೂ ಬಂದ್ರಿ. ಸುಮಾರು 78% ನಷ್ಟ ಹಳ್ಳಿ ಜನ ಯೂಟ್ಯೂಬ್‌ನಲ್ಲಿ ಅಥವಾ ಇನ್ನಿತರ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗೂ 22% ಕೇವಲ ನಾವು ಅನ್ಕೊಂಡಿದ್ದೀವಿ ಸಿಟಿ ಜನ ಏನ್ರಿ ಸಿಟಿ ಜನ ತುಂಬಾ ಹಿಂಗ್ ಮಾಡ್ತಾರೆ ಹಂಗ್ ಮಾಡ್ತಾರೆ ಅಂತ. ಏನೂ ಇಲ್ಲ. ಪ್ರತಿಯೊಂದು ಹಳ್ಳಿ ಜನ ಕೂಡ ಈ ಒಂದು ಸೋಷಿಯಲ್ ಪ್ಲಾಟ್‌ಫಾರ್ಮ್ ಅಲ್ಲಿ ತುಂಬಾ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡ ಮೋದಿಜಿ ಅವರು ಒಂದು ಸಭೆಯನ್ನ ಮಾಡಿದ್ರು. ಸಭೆ ಅಂದ್ರೆ ಒಂದು ಕಾರ್ಯಕ್ರಮ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಸ್ವತಃ ನರೇಂದ್ರ ಮೋದಿ ಅವರೇ ಖುದ್ದಾಗಿ ಯೂಟ್ಯೂಬ್‌ನಲ್ಲಿ ಒಂದು ಏನು ಒಳ್ಳೆ ಸಂದೇಶಗಳನ್ನ ಹಾಕಿ ಹಣವನ್ನ ಗಳಿಸ್ತಾ ಇದ್ದಾರೋ, ಏನು ಹಣ ಅಂದ್ರೆ ತಿಂಗಳ ಒಂದು ಲಕ್ಷಾಂತರ ರೂಪಾಯಿ ಹಣವನ್ನ ಗಳಿಸ್ತಾ ಇದ್ದಾರೋ ಅಂತ ಜನರಿಗೆ ಒಂದು ಫೈಂಡ್ ಮಾಡಿ ಅವ್ರನ್ನ ಗುರುತಿಸಿ ಒಂದು ದುಡ್ಡನ್ನ ನೀಡಿ ಅವರಿಗೆ ಒಂದು ಪ್ರೋತ್ಸಾಹವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಹಾಗೆ ಬರುವಂತ ದಿನದಲ್ಲಿ ಇನ್ನೂ ಹೆಚ್ಚಿನ ಆರ್ಥಿಕತೆ ಭಾರತ ಗಟ್ಟಿಯಾಗ್ಲಿ ಅನ್ನೋ ಯೋಜನೆ ಸರ್ಕಾರ ರೂಪಿಸ್ತಾ ಇದೆ. ಬರುವಂತ ದಿನದಲ್ಲಿ ಪ್ರತಿ ಒಂದು ಮನೆಗೆ 1 ಅಥವಾ 2 ಯೂಟ್ಯೂಬರ್ ಆಗುವಂತ ಎಲ್ಲ ಲಕ್ಷಣಗಳು ಇವತ್ತು ಭಾರತ ದೇಶದ ಸರ್ಕಾರದ ಮುಂದೆ ಇದೆ. ಯಾಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಏನು ಕೆಲಸ ಉದ್ಯೋಗವನ್ನ ನೀಡೋಕೆ ಕಷ್ಟ ಸಾಧ್ಯ ಭಾರತದಲ್ಲಿ. ಸೊ ಅದಕ್ಕೋಸ್ಕರ ಈ ಮುಖಾಂತರ ಏನು ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ ಅಥವಾ ಈ ಮುಖಾಂತರ ಎಲ್ಲರಿಗೂ ಒಂದು ಹಣವನ್ನ ನೀಡುವ ಯೋಜನೆ ಸರ್ಕಾರದ ಮುಂದೆ ಇದೆ. ಅದು ಹಂತವಾಗಿ ಎಲ್ಲ ಕಡೆ ಬರುತ್ತೆ. ಈಗ ಮೊನ್ನೆ UP ಗೌರ್ಮೆಂಟ್ ಕೂಡ ಒಂದು IT ಬಿಲ್ ಅನ್ನ ಪಾರ್ ಮಾಡಿದೆ. ಏನು ಬಿಲ್ ಅಂದ್ರೆ ಯೂಟ್ಯೂಬ್‌ನಲ್ಲಿ ಅಲ್ಲಿಯ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಿಳಿಸೋದು. ಆ ಮುಖಾಂತರ ಒಂದು 8 ಲಕ್ಷ ಹಣವನ್ನ ನಾವು ಯೂಟ್ಯೂಬರ್ಸ್‌ಗೆ ಅಥವಾ ಇನ್ನಿತರ ಸೋಷಿಯಲ್ ಮೀಡಿಯಾ ಪ್ಲಾಟ್‌ಫಾರ್ಮ್‌ಗೆ ನಾವು ನೀಡ್ತೀವಿ ಅಂತ UP ಗೌರ್ಮೆಂಟ್ ಹೇಳಿಕೆಯನ್ನ ನೀಡಿದೆ. ಅದು ಹಂತವಾಗಿ ಎಲ್ಲಾ ರಾಜ್ಯಗಳಿಗೂ ಕೂಡ ವಿಸ್ತರಣೆ ಆಗುವಂತ ಚಾನ್ಸಸ್ ಇದ್ದಾವೆ. ಯಾಕೆ ಅಂದ್ರೆ ಎಲ್ಲರಿಗೂ ಕೂಡ ಒಂದು ಉದ್ಯೋಗ ಅಂದ್ರೆ ಹಣವನ್ನ ಗಳಿಸುವ ಒಂದು ಕೆಲಸವನ್ನ ಗೌರ್ಮೆಂಟ್ ನೀಡುವ ಒಂದು ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ. ಹಾಗೆ ನೀವು ಯೂಟ್ಯೂಬ್‌ನಲ್ಲಿ ಒಂದು ಏನು ಜಾಯಿನ್ ಆಗ್ಬೇಕು, ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು, ನಾನು ಎಲ್ಲರ ರೀತಿ ಮಾತಾಡಬೇಕು, ನಾನು ಎಲ್ಲರ ರೀತಿ ಹಣವನ್ನ ಗಳಿಸಬೇಕು, ಎಲ್ಲರ ರೀತಿ ಪಾಪ್ಯುಲರ್ ಆಗಬೇಕು ಅಂತ ತಲೆಯಲ್ಲಿದೆಯೋ ಈಗ ಒಳ್ಳೆ ಚಾನ್ಸ್ ಇದೆ. ಎಲ್ಲರೂ ಕೆಲಸ ಅದನ್ನ ಬಿಟ್ಟು ಸ್ಟೂಡೆಂಟ್ ಇದ್ದವರು ಅದನ್ನ ಸ್ಕೂಲನ್ನ ಬಿಟ್ಟು ಅಥವಾ ಕಾಲೇಜನ್ನ ಬಿಟ್ಟು ಬಂದು ನೀವು ಯೂಟ್ಯೂಬಲ್ಲಿ ವಿಡಿಯೋ ಮಾಡಂತ ಹೇಳ್ತಾ ಇಲ್ಲ. ಸೊ ನೀವು ಒಂದು 20% ಟೈಮ್ನ ಒಂದು 80% ನೀವು ನಿಮ್ಮ ದಿನಚರಿ ಅಥವಾ ನಿಮ್ಮ ಸ್ಕೂಲು, ನಿಮ್ಮ ಕಾಲೇಜು ಈ ರೀತಿಯ ಮಾಡ್ಕೊಳ್ಳಿ. ಒಂದು 20% ಇರುವಂತಹ ಟೈಮ್ನಲ್ಲಿ ನೀವು ಯೂಟ್ಯೂಬ್‌ನಲ್ಲಿ ಅಥವಾ ಇನ್ನಿತರ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲರ್ ಆಗಿ ಹಣವನ್ನ ಗಳಿಸಬಹುದು. ಅದು ಸರಿಯಾಗಿ ಕೆಲಸವನ್ನ ನೀವು ಮಾಡಬೇಕು. 20% ಟೈಮ್ ನೀವು ನೀಡಿದ್ರು ಕೂಡ ಅದು ಸರಿಯಾಗಿ ಯೂಟ್ಯೂಬ್‌ನಲ್ಲಿ ಕೆಲಸವನ್ನ ಮಾಡಿ ಹಣವನ್ನ ನೀವು ಗಳಿಸಬಹುದು. ಹಾಗೆ ಉತ್ತರ ಪ್ರದೇಶ ಸರ್ಕಾರ ಇನ್ನೊಂದು IT ಅಡಿಯಲ್ಲಿ ಒಂದು ಯೋಜನೆಯನ್ನ ತಂದಿದೆ. ಆ ಯೋಜನೆ ಏನ್ ಗೊತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ನೀವು ಏನಾದರೂ ತಪ್ಪು ಮಾಡಿದ್ರೆ ಜೀವಾವಧಿ ಶಿಕ್ಷೆ ಆಗುವಂತ ಯೋಜನೆ ಇದು. ಈ ಯೋಜನೆ ಚೆನ್ನಾಗೇ ಇದೆ. ಯಾಕೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಅನಾಚಾರ, ಅತ್ಯಾಚಾರ ಅಥವಾ ದೇಶ ವಿರೋಧಿ ಹೇಳಿಕೆಗಳು ಕಡಿಮೆ ಆಗ್ತವೆ. ಈ ಎಲ್ಲ ಹೇಳಿಕೆ ಬರಬಾರ್ದು. ಒಂದು ಹೆಣ್ಮಕ್ಕಳ ಸುರಕ್ಷತೆಗಾಗಿ ಅಥವಾ ಅಶ್ಲೀಲ ಚಿತ್ರಗಳು ಬರಬಾರ್ದು. ಈ ರೀತಿಯ ಒಂದು ಯೋಜನೆಯನ್ನ ಉತ್ತರ ಪ್ರದೇಶದ ಗೌರ್ಮೆಂಟ್ ಈಗ ಜಾರಿಗೆಯನ್ನ ತಂದಿದೆ.
ಇವತ್ತಿನ ಮಾಹಿತಿ ಇಷ್ಟು. ಮತ್ತೆ ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ವಂದೇ ಮಾತರಂ.